ನಾನಾಗಲೇ ಹೇಳಿದಾಗ ಯತ್ನಾಳ್ ಈಗ ಬಿಸಿ ತುಪ್ಪ ಆಗಿದ್ದಾರೆ. ಒಂದು ವೇಳೆ ನುಂಗಿದ್ರೆ ಗಂಟಲು ಸುಡುತ್ತೆ ಅಥವಾ ಉಗಿತೀವಿ ಅಂತಂದ್ರೆ ತುಪ್ಪ ಕೆಡುತ್ತೆ ಅನ್ನುವಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅಥವಾ ಅಡಕತ್ತರಿಯಲ್ಲಿ ಸಿಲುಕಿರುವ ಅಡಿಕೆಯ ಪರಿಸ್ಥಿತಿಯಲ್ಲಿ ಬಿಜೆಪಿ ಹೈಕಮಾಂಡ್ ಇದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯತ್ನಾಳ್ ವಿಚಾರದಲ್ಲಿ ಹೈಕಮಾಂಡ್ಗೆ ಈಗ ಯತ್ನಾಳು ಮತ್ತು BY ವಿಜಯೇಂದ್ರ ಅವರ ಈ ಕಚ್ಚಾಟ ಬಿಸಿ ತುಪ್ಪ ಆಗಿದೆ. ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಥವಾ ಹೋಗುತ್ತಾ ಸರಿ ಹೋಗುತ್ತಾ ನೋಡೋಣ ಅಂತ ಕಾದು 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 ಈಗ ಸರಿ ಹೋಗದೇ ಇರುವ ಪರಿಸ್ಥಿತಿ ಬಂದಿದೆ. ಭುಗಿಲೆದ್ದು ಬಿಟ್ಟಿದೆ ಅಂತರ್ಯುದ್ಧ. ಇದು ಯಾವತ್ತು ಸರಿ ಹೋಗುತ್ತೆ? ರೆಬಲ್ಸು ಈಗಾಗಲೇ ದೆಹಲಿಯಲ್ಲೇ ಇದ್ದಾರೆ. ದೆಹಲಿಯಲ್ಲಿ ಅವ್ರಿಗೇನಾದ್ರೂ ವರಿಷ್ಠ ಸಂದೇಶ ಕೊಟ್ಟಿದ್ದಾರಾ? ಸಂದೇಶ ಏನಿದೆ? ಆದರೆ ಒಟ್ಟಾರೆ ಪಕ್ಷಕ್ಕಂತೂ ಡ್ಯಾಮೇಜ್ ಆಗ್ತಾ ಇರೋ ಸತ್ಯ. ಮನೆ ಒಡೆದು ಹೋಗ್ಬಿಟ್ಟಿದೆ. ಬಿಜೆಪಿಯ ಮನೆಯೊಂದು 3-4 ಬಾಗ್ಲು ಅಂತ ನಾವು ಪದೇ ಪದೇ ಹೇಳ್ತಾ ಇರ್ತೀವಿ. ಅದು ಪಕ್ಷಕ್ಕೆ ಅತಿ ದೊಡ್ಡ ಡ್ಯಾಮೇಜ್ ಅನ್ನು ಕೊಡ್ತಾ ಇದೆ. ಯತ್ನಾಳ್ಗೆ ಶೋಕಾಸ್ ನೋಟಿಸ್ ಕೊಟ್ಟ ಬೆನ್ನಲ್ಲೇ ಇವತ್ತು ಬಿಜೆಪಿಯಲ್ಲಿ ಒಂದು ಮಹತ್ವದ ಸಭೆ ಆಯಿತು. ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ ನೇತೃತ್ವದಲ್ಲಿ ಒಂದು ಮಹತ್ವದ ಸಭೆ ಆಯಿತು. ಕೋರ್ ಕಮಿಟಿ ಸಭೆ ಇವತ್ತು ಬೆಂಗಳೂರಿನ ಜಗನ್ನಾಥ ಭವನದಲ್ಲಿ ನಡೀತು. ಈ ಕೋರ್ ಕಮಿಟಿ ಸಭೆಯಲ್ಲಿ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಬೇಕು ಅಂತ ಹೇಳಿ ಒಂದಿಷ್ಟು ಜನ ಕೇಳ್ಕೊಂಡ್ರು. ಉಚ್ಚಾಟನೆಯ ನಿರ್ಧಾರವನ್ನ ಬಿಜೆಪಿ ತೆಗೆದುಕೊಳ್ಳೋದಕ್ಕೆ ಸದ್ಯಕ್ಕಂತೂ ಸಾಧ್ಯ ಇಲ್ಲ ಅನ್ನೋದು ಇವತ್ತು ಮತ್ತೂ ಸ್ಪಷ್ಟವಾಗಿ ಗೊತ್ತಾಯಿತು. ಕೋರ್ ಕಮಿಟಿ ಸಭೆಯಲ್ಲಿ ಯತ್ನಾಳ್ ಉಚ್ಚಾಟನೆ ವಿಚಾರ ಬರುತ್ತೆ. ಬಿಜೆಪಿ ಮೀಟಿಂಗ್ನ ಇನ್ಸೈಡ್ ಸುದ್ದಿಗಳನ್ನು ನಿಮ್ಮ ಮುಂದೆ ಇಡ್ತೀವಿ. ಏನೇನಾಯ್ತು ಇವತ್ತು ಅಂತ. ಯತ್ನಾಳ್ ಉಚ್ಚಾಟನೆ ಅಂತಂದಾಗ ಈ ಚರ್ಚೆ ಇವತ್ತಿಲ್ಲಿ ಬೇಡ. ಉಚ್ಚಾಟನೆ ಅಥವಾ ಯತ್ನಾಳ್ ವಿಚಾರಕ್ಕೆ ಸಂಬಂಧಪಟ್ಟಂತ ಯಾವ ಚರ್ಚೆ ಇವತ್ತು ಬೇಡ ಅಂತ ಸಭೆ ಆರಂಭಕ್ಕೂ ಮೊದಲೇ ಸೂಚನೆ ಕೊಟ್ಬಿಡ್ತಾರೆ ತರುಣ್ ಚುಗ್, ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ. 7ನೇ ತಾರೀಕೊಂದು ಸಭೆ ನಡೆಯುತ್ತೆ ಕೋರ್ ಕಮಿಟಿ, ಡಿಸೆಂಬರ್ 7ಕ್ಕೆ. ಅವತ್ತು ಮಾತಾಡಿ ನೀವು. ಇವತ್ತಿದ್ದು ಪಕ್ಷ ಸಂಘಟನೆ ಕಾರ್ಯಕ್ರಮ ಮತ್ತು ಸದಸ್ಯತ್ವ ಅಭಿಯಾನಕ್ಕೆ ಸಂಬಂಧಪಟ್ಟಂತ ಸಭೆ ಹೊರತಾದ್ರೆ ಮತ್ತೆ ಯಾವುದೂ ಇಲ್ಲಿ ಚರ್ಚೆ ಆಗೋದು ಬೇಡ. ಯತ್ನಾಳ್ ವಿಚಾರವನ್ನ ಬಿಟ್ಟು ಬೇರೆ ಏನಿದೆ ನೀವು ಚರ್ಚೆ ಮಾಡಿ ಅಂತ ತರುಣ್ ಚುಗ್ ಇವತ್ತಿನ ಈ ಮೀಟಿಂಗ್ ಅಲ್ಲಿ ಆರಂಭಿಕವಾಗಿ ಕೊಟ್ಬಿಡ್ತಾರೆ. ಇಂದಿನ ಸಭೆಯಲ್ಲಿ ಮೊದಲೇ ಸೂಚನೆಯನ್ನು ಕೊಟ್ಬಿಡ್ತಾರೆ. ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಒಂದು ಸಭೆ ನಡೆಸ್ತಾರೆ 7ನೇ ತಾರೀಕು, ಡಿಸೆಂಬರ್ 7ನೇ ತಾರೀಕು. ಅವತ್ತಿನ ಈ ಸಭೆಗೆ ನೀವು ಈ ಚರ್ಚೆನೆಲ್ಲ ಮಾಡ್ಕೊಳ್ಳಿ. ಅಲ್ಲಿವರೆಗೂ ಇವತ್ತಿನ ಸಭೆಯಲ್ಲಿ ಇದು ಬೇಡ. ಇದು ಕಂಪ್ಲೀಟ್ ಆಗಿ ಓನ್ಲಿ ಫಾರ್ ಪಕ್ಷ ಸಂಘಟನೆ ಅಥವಾ ಕಂಪ್ಲೀಟ್ ಆಗಿ ಇವತ್ತು ನಾವು ಮಾತಾಡೋದು ಪಕ್ಷಕ್ಕೆ ಸಂಬಂಧಪಟ್ಟಂತ ವಿಚಾರ ಮಾತ್ರ. ಯತ್ನಾಳ್ ವಿಚಾರ ಅಥವಾ ಯತ್ನಾಳ್ ಅವರ ವಿಚಾರವನ್ನು ಎಕ್ಸ್ಕ್ಲೂಸಿವ್ಲಿ ಮತ್ತೆ ಮಾತಾಡೋಣ, ಇವತ್ತು ಬೇಡ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಇವತ್ತಿನ ಈ ಸಭೆ ಬಗ್ಗೆ 3 ಜನ ಬಿಜೆಪಿಯ ಪ್ರಮುಖರು, ರಾಜ್ಯಾಧ್ಯಕ್ಷರು BY ವಿಜಯೇಂದ್ರ ಮಾತಾಡಿದ್ದಾರೆ, ವಿಪಕ್ಷ ನಾಯಕರು ಆರ್ ಅಶೋಕ್ ಅವರು ಮಾತಾಡಿದ್ದಾರೆ, ಉಳಿದಂತೆ ಬಿಜೆಪಿ ಅವರು ಮಾತಾಡಿದ್ದಾರೆ. ಕೇಳಿಸ್ಕೊಳ್ಳಿ. ತರುಣ್ ಚುಗ್ ಸಂಘಟನಾ ಪರ್ವ, ಸದಸ್ಯತ್ವ ಅಭಿಯಾನ, ಸಕ್ರಿಯ ಸದಸ್ಯತ್ವ ಅಭಿಯಾನ, ಬೂತ್ ಸಮಿತಿಗಳು, ಮಂಡಲಾಧ್ಯಕ್ಷರನ್ನ ನೇಮಕ ಮಾಡ್ತಕ್ಕಂಥ ಈ ಪ್ರಕ್ರಿಯೆ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ತರುಣ್ ಚುಗ್ಜಿ ಅವರು, ಕರ್ನಾಟಕ ಸಹ ಉಸ್ತುವಾರಿಗಳಾಗಿರ್ತಕ್ಕಂಥ ನಮ್ಮ ಸುಧಾಕರ್ ರೆಡ್ಡಿ ಅವರು ಇವತ್ತು ಬೆಂಗಳೂರಿಗೆ ಬಂದಿದ್ದಾರೆ. ಜಗನ್ನಾಥ ಭವನದಲ್ಲಿ ನಮ್ಮ ಕಚೇರಿಯಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ಕೂಡ ಈ ಸಂಘಟನಾ ಪರ್ವ ಸಂಬಂಧಪಟ್ಟಂಗೆ ಸಭೆಗಳು ನಡೀತಾ ಇದೆ. ಇದು ಬಿಟ್ಟರೆ ರಾಜಕೀಯ ಮತ್ತೊಂದು ಏನೂ ಇಲ್ಲ. ಪಕ್ಷದ ಆಂತರಿಕ ವಿಚಾರ ಚರ್ಚೆ, ಅಭಿಪ್ರಾಯ ಸಂಗ್ರಹ ಮಾಡ್ತಾರೆ ಅಂತ. ಪಕ್ಷದ ಆಂತರಿಕ ವಿಚಾರ ಖಂಡಿತ ಆ ಥರದ್ದು ಏನೂ ಇಲ್ಲ. ಆ ಥರ ಅಭಿಪ್ರಾಯ ಸಂಗ್ರಹಣ ಮಾಡೋದಾಗಿದ್ದರೆ ರಾಧಾ ಮೋಹನ್ ದಾಸ್ ಅವರು ಬರ್ತಾಯಿದ್ರು. ಅವರು ಕರ್ನಾಟಕದ ಉಸ್ತುವಾರಿಗಳು. ಇವತ್ತು ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ ಅವರು ಇವ್ರು ಬಂದಿರತಕ್ಕಂಥದ್ದು ಕೇವಲ ನಮ್ಮ ಸಂಘಟನೆಯ ಸೀಮಿತವಾಗಿ ಸಂಘಟನಾ ಪರ್ವ ದೃಷ್ಟಿಯಿಂದ ಬಂದಿದ್ದಾರೆ. ಮನವಿ ಕೊಡೋದಕ್ಕೆ ಇದು ವೇದಿಕೆ ಅಲ್ಲ. ಇದು ಸಂಘಟನಾ ಪರ್ವ ದೃಷ್ಟಿಯಿಂದ ನಡೀತಾ ಇರ್ತಕ್ಕಂಥ ಸಭೆ. ಅವರ ಸಮಸ್ಯೆಗಳು ಅಥವಾ ಅವರ ಅಭಿಪ್ರಾಯಗಳು ಕೊಡ್ತಕ್ಕಂಥ ಕಾರ್ಯಕ್ರಮ ಅಲ್ಲೇ. ಸಂಘಟನಾ ಪರ್ವ, ಸದಸ್ಯತ್ವ ಅಭಿಯಾನ, ಸಕ್ರಿಯ ಸದಸ್ಯತ್ವ ಅಭಿಯಾನ, ಬೂತ್ ಸಮಿತಿಗಳು, ಮಂಡಲಾಧ್ಯಕ್ಷರನ್ನ ನೇಮಕ ಮಾಡ್ತಕ್ಕಂಥ ಈ ಪ್ರಕ್ರಿಯೆ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ತರುಣ್ ಚುಗ್ಜಿ ಅವರು, ಕರ್ನಾಟಕ ಸಹ ಉಸ್ತುವಾರಿಗಳಾಗಿರ್ತಕ್ಕಂಥ ನಮ್ಮ ಸುಧಾಕರ್ ರೆಡ್ಡಿ ಅವರು ಇವತ್ತು ಬೆಂಗಳೂರಿಗೆ ಬಂದಿದ್ದಾರೆ. ಜಗನ್ನಾಥ ಭವನದಲ್ಲಿ ನಮ್ಮ ಕಚೇರಿಯಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ಕೂಡ ಈ ಸಂಘಟನಾ ಪರ್ವ ಸಂಬಂಧಪಟ್ಟ ಪಾರ್ಟಿ ನಾವೆಲ್ಲ ಒಟ್ಟಾಗಿದ್ದೀರಿ, ಒಟ್ಟಾಗಿ ಹೋಗ್ತೀರಿ ಅಷ್ಟೇ, ಬೇರೆ ವಿಚಾರ ಇಲ್ಲ. ಎಲ್ಲರೂ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಮಾತಾಡಿದ್ದಾರೆ, ಹೇಳಿದ್ದಾರೆ, ಮೀಟಿಂಗ್ ಸೇರಿದಿರಿ. ನೋಡಿ ಅದೆಲ್ಲ ಕೇಂದ್ರದ ನಾಯಕರು ಅವೆಲ್ಲ ಸರ್ ಮಾಡುವಂತ ಶಕ್ತಿ ಇದೆ. ನಮ್ ಕೇಂದ್ರದ ನಾಯಕತ್ವಕ್ಕೆ ಆ ಶಕ್ತಿ ಇದೆ, ಅದನ್ನ ಮಾಡ್ತಾರೆ. ನಮಗೂ ತಾಳ್ಮೆ ಬೇಕು. ತಾಳ್ಮೆ ಎಲ್ಲದಕ್ಕೂ ತಾಳ್ಮೆ ಬೇಕು. ಈಗೇನು ಯಾವ್ದು ಎಲೆಕ್ಷನ್ ಇಲ್ಲ, ತಾಳ್ಮೆ ಇರಬೇಕು ಅಂತ ಹೇಳಿದ್ದಾರೆ. ತಾಳ್ಮೆ ಇರ್ತೇವೆ. ಪಾರ್ಟಿ ವಿಜೇಂದ್ರ ಸಿಕ್ಕಾಪಟ್ಟೆ ಬೈದ್ರು. ಅವತ್ತು ನಮ್ಗೆ ಏನೂ ಬೈದಿಲ್ಲ, ಕೆಟ್ಟ ಶಬ್ದ. ನಮ್ಮನ್ನ ಉತ್ತರ ಕನ್ನಡ ಭಾಷೆಯಲ್ಲಿ ಮಾತಾಡಿದ್ವಿ ಅಷ್ಟೇ. ದಯವಿಟ್ಟು ತಾವು ಅರ್ಥ ಮಾಡ್ಕೋಬೇಕು. ಇಷ್ಟೇ ಇದಲ್ಲ, ಅವರು ರಾಜ್ಯಾಧ್ಯಕ್ಷರಾಗಿ ಸ್ವತಃ ಅವರೇ ಫಸ್ಟ್ ಪಕ್ಷದ ವಿರೋಧ ಕೆಲಸ ಮಾಡ್ತಾರೆ.
ಪಕ್ಷ ವಿರೋಧ ಕೆಲಸ ಅವ್ರು ಮಾಡ್ತಾರೆ, ನಾವು ಮಾಡೋದಿಲ್ಲ. ಪಕ್ಷ ಒಂದು ವಕ್ಫ್ ಹೋರಾಟ ಸೀರಿಯಸ್ ತೊಗೊಂಡದ್ದು, ಅದನ್ನು ಕೆಡಿಸ್ಲಿಕ್ಕೆ ಪ್ರಯತ್ನ ಮಾಡುವಂಥ ವಿಜೇಂದ್ರ ಟೀಮ್, ನಾವು ಅಂಥ ಒಳ್ಳೆಯ ವಿಷಯ ತೊಗೊಂಡು ಅವರೇ ಮೊದಲು ಸೀರಿಯಸ್ ಅವರು ಮೊದಲು ಮಾಡಿ ನಾವು ಮಾಡೋ ಪ್ರಶ್ನೆ ಬರ್ತಿರಲಿಲ್ಲ. ನಾವು ಯತ್ನಾಳ್ ಮೊದಲ ಅವ್ರು ಪ್ರಾರಂಭ ಮಾಡಿಬಿಟ್ಟು ನಾವೇನು ಮಾಡೋದ್ರಿಕ್ಕಿಲ್ಲ. ಅವರು ಮಾಡಲಿಲ್ಲ, ಬರೀ 2 ಸಲ ಬೆಂಗಳೂರು ಕರೆ ಕೊಟ್ಟರು, ವಕ್ಫ್ ಹೋರಾಟದ ಎಲ್ಲ ರಾಜ್ಯ ಜಿಲ್ಲೆ ಮಟ್ಟಿಗೆ ಕೊಟ್ಟರು, ದಿಲ್ಲಿಗೆ ಬಂದು ಕೂತರು ಅವರು. 2 ಸಲ ನೀವೇ ನೋಡಿದ್ರು, ದಿಲ್ಲಿಗೆ ಬಂದರು, ಮತ್ತೊಂದು ಸಲ ಶಿವಮೊಗ್ಗನೇ ಹೋದ್ರು. ಅದಕ್ಕೆ ಅವ್ರು ಸೀರಿಯಸ್ ಇಲ್ಲ, ನಾವು ಒಂದು ಅನಿವಾರ್ಯವಾಗಿ ನಾವು ಪಕ್ಷ ಹಿತದೃಷ್ಟ ನಾವು ಅದನ್ನು ಒಂದು ಇದೇ ವಿಚಾರದ ಬಗ್ಗೆ ಚರ್ಚೆ ಮಾಡೋಣ. ಬಿಜೆಪಿ ವಕ್ತಾರ ಯದುಕುಮಾರ್ ಅವರು ನನ್ನ ಮೊದಲ ಪ್ರಶ್ನೆ. ಯದುಕುಮಾರ್, ನಾವು ಮಾತನಾಡ್ತಾ ಇದ್ದಂಗೆ ಬಿಜೆಪಿಯಲ್ಲಿ ಬಿಜೆಪಿಯಲ್ಲೇ ಒಂದು ವಿಪಕ್ಷ ಆಗ್ಬಿಟ್ಟಿದೆ. ರಾಜ್ಯಾಧ್ಯಕ್ಷರನ್ನ ವಿರೋಧ ಮಾಡುವ ವಿಪಕ್ಷದ ಅಧ್ಯಕ್ಷರಾಗಿ ಯತ್ನಾಳ್ ಅವರು ನೇಮಕಗೊಂಡಿದ್ದಾರೆ. ಅವ್ರ ಜೊತೆಗೂ ಒಂದು 20 ಜನ ಶಾಸಕರು, ಮಾಜಿ ಶಾಸಕರು ಎಲ್ಲ ಸೇರ್ಕೊಂಡ್ಬಿಟ್ಟಿದ್ದಾರೆ. ಏನು ಪರಿಸ್ಥಿತಿ ಇದು ಬಿಜೆಪಿದು ಅಂತ? ಅತ್ಯಂತ ಹಿರಿಯ ಶಾಸಕರಾಗಿ, ಸಂಸದರಾಗಿ, ಕೇಂದ್ರದಲ್ಲಿ ಮಂತ್ರಿ ಆಗಿರೋರು ಈ ರೀತಿ ನಡವಳಿಕೆ ಮನಸ್ಸಿಗೆ ನೋವಾಗುತ್ತೆ, ಕಾರ್ಯಕರ್ತರಿಗೂ ಅದು ಮುಜುಗರ ಆಗುತ್ತೆ. ಅದರಲ್ಲಿ ಏನು ಮುಚ್ಚಿಡೋ ಅಂತ ಯಾವುದೂ ಇದಿಲ್ಲ ಅದರಲ್ಲಿ. ಆದರೆ ಒಂದು ತಿಳ್ಕೊಬೇಕು, ನಾವೊಂದು ಪ್ರತಿಯೊಬ್ಬ ಕಾರ್ಯಕರ್ತ ನಿಷ್ಠೆ ಅನ್ನೋದು ಅವಶ್ಯಕತೆಗೆ ತಕ್ಕಂಗೆ ಪಕ್ಷಕ್ಕೆ ಮಾಡೋದಂಥದ್ದಲ್ಲ, ಅದು ಜೀವನದ ಜೀವಾಳ ಥರ. ಅದು ನಮ್ದೇನಿದ್ರು ಅದು ಪಕ್ಷನಿಷ್ಠೆ ಮತ್ತು ರಾಷ್ಟ್ರನಿಷ್ಠೆ ಇರುವಂಥವ್ರು ಕಾರ್ಯಕರ್ತರು ಇರುವಂಥದ್ದು. ಅದನ್ನು ಮನಗಂಡು ಇಷ್ಟು ವರ್ಷ ಶಾಸಕರಾಗಿದ್ದವ್ರಿಗೆ ಅವ್ರಿಗಿದು ಚೆನ್ನಾಗಿ ಗೊತ್ತಿರಬೇಕಾಗಿತ್ತು, ಬಿ ಜೆ ಪಿಯಲ್ಲಿ ಯಾವ ಚೌಕಟ್ಟಿದೆ, ಕಾರ್ಯಕರ್ತರ ಮನ ಏನಿದೆ, ಯಾವುದಿದೆ ಅಂತಂದ್ಬಿಟ್ಟು. ಆ ಒಂದು ಪಕ್ಷದ ಚೌಕಟ್ಟಲ್ಲೇ ಯಾಕಂದರೆ ರಾಜ್ಯಾಧ್ಯಕ್ಷರನ್ನ ನೇಮಕ ಮಾಡುವಂಥದ್ದು ರಾಷ್ಟ್ರೀಯ ಅಧ್ಯಕ್ಷರು, ರಾಷ್ಟ್ರದ ನಾಯಕತ್ವ, ರಾಷ್ಟ್ರಾಧ್ಯಕ್ಷರ ನೇಮಕ ಆದಮೇಲೆ ಅದಕ್ಕೆ ತಕ್ಕಾಗೆ ಯಾವ ರೀತಿಯಾದಂಥ ಹೋರಾಟಗಳಾಗ್ಬೋದು, ಕಾರ್ಯಕ್ರಮಗಳಾಗ್ಬೋದು, ಪ್ರತಿಪಕ್ಷವಾಗಿ ನಮಗೇನು ಸ್ಥಾನಮಾನ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನಡಿಬೇಕು. ಆದರೆ ಇವರು ಅದನ್ನು ಮೀರಿ ನಡೆದಿದ್ದಾರೆ ಅಂಥದ್ದು, ಅದು ಎಲ್ಲ ಕಾರ್ಯಕರ್ತರಿಗೂ ಬೇಜಾರಾಗಿರುವಂಥದ್ದು. ನಾವು ಹೇಳುವಂಥದ್ದು, ನಿಮ್ಮದೊಂದು ಏನಾದರೂ ಅಹವಾಲು ಇತ್ತು ಅಂದರೆ ನೀವು ನಾಯಕತ್ವದ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದೀರಾ, ರಾಜ್ಯಾಧ್ಯಕ್ಷರ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದೀರಾ, ಅದನ್ನು ಮಾಡಿದಂಥದ್ದು ರಾಷ್ಟ್ರ ನಾಯಕತ್ವ. ನೀವು ಹೋಗಿ ಅಲ್ಲಿ ಮಾತಾಡಬೇಕಾಗತ್ತೆ. ಹಾದು ಬೀದಿಯಲ್ಲಿ ಪಕ್ಷದ ವಿರುದ್ಧವಾಗಿ ಪಕ್ಷದ ಬಗ್ಗೆ ಮಾತಾಡುವಂಥದ್ದು ಪಕ್ಷಕ್ಕೆ ಡ್ಯಾಮೇಜ್. ನೀವೇನು ಎಲ್ಲ ಇದ್ರ ಬಗ್ಗೆ ತತ್ವಗಳ ಬಗ್ಗೆ ಮಾತಾಡ್ತಿರೋದಿಲ್ಲ, ಅದ್ರ ಡ್ಯಾಮೇಜ್ ಆಗ್ತಾ ಇದೆ, ಕಾರ್ಯಕರ್ತರಿಗೆ ಮುಜುಗರ ಆಗ್ತಾ ಇದೆ. ನಿಮ್ಮ ಕೆಲಸ ಏನಿದೆಯೋ ನೀವು ಅದನ್ನು ಮಾಡಬೇಕಾಗಿತ್ತು. ಪಕ್ಷದ ಚೌಕಟ್ಟಲ್ಲಿ ಲಾಸ್ಟ್ ಬರುವಂಥ ಎಲ್ಲ ಲಾಸ್ಟ್ 1.5 ವರ್ಷದಲ್ಲಿ ಎಲ್ಲ ಒಂದು ಕಾರ್ಯಕ್ರಮಗಳನ್ನು ಪ್ರತಿಪಕ್ಷ ಕೈಗೊಂಡಿದೆ. ಅದರಿಂದನೇ ಸರ್ಕಾರ ಮಂಡಿ ಊರಿದಂಥ ಹಲವಾರು ಪ್ರಕರಣಗಳಿವೆ. ಅದು ಮೂಡ ಆಗ್ಬೋದು, ವಾಲ್ಮೀಕಿ ಆಗ್ಬೋದು, SC ST ಆಗ್ಬೋದು. ಆದರೆ ನೀವು ಮಾಡ್ತಾ ಇರೋದೇನು? ಇದು ಪಕ್ಷ ತಗೊಂಡಿದೆ, ಪಕ್ಷ ತಗೊಂಡಿದೆ. ಆದರೆ ನೀವು ಅದನ್ನು ಮೀರಿ ಮಾಡ್ತಾ ಇರೋದ್ರಿಂದ ನಾವು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳುವಂಥದ್ದು ರಾಷ್ಟ್ರೀಯ ನಾಯಕತ್ವಕ್ಕೆ, ಆದಷ್ಟು ಬೇಗ ಏನವ್ರು ಶೋಕಾಸ್ ನೋಸ್ ಕೊಟ್ಟಿದ್ದಾರೆ ಅದಕ್ಕೆ ಅವರು ರಿಪ್ಲೈ ಮಾಡಬೇಕಾಗತ್ತೆ. ಆದಷ್ಟು ಬೇಗ ವರಿಷ್ಠರು ಇದನ್ನು ತೀರ್ಮಾನ ಮಾಡ್ತಾರೆ ಅನ್ನೋದನ್ನೇ ನಮ್ಮ ಒಂದು ಬಯಕೆ, ಕಾರ್ಯಕರ್ತರ ಮನವಿ ಕೂಡ ಅದು. ಸಮೀಲ ಸರ್, ಈ ಯತ್ನಾಳ್ ವಿಚಾರದಲ್ಲಿ ನೀವು ಮೊದಲ ಬಾರಿ ಮಾತನಾಡ್ತಾ ಇದ್ದೀವಿ. ಅದು ಇತ್ತೀಚೆಗೆ ಒಂದು ಸ್ಫೋಟ ಆದಮೇಲೆ ಹೇಗೆ ನೋಡ್ತೀರಿ ಸರ್? ಹೌ ಡು ಯು ಅನಲೈಸ್ ಇಟ್? ಈಗ ಸದ್ಯ ಡೆವಲಪ್ಮೆಂಟ್ಸ್, ಈ ಡೆವಲಪ್ಮೆಂಟು ಯಡಿಯೂರಪ್ಪ ಅವರ ವಿರುದ್ಧ ಬಿಜೆಪಿ ಆಂತರಿಕ ವಲಯದಲ್ಲಿ ಈ ಹಿಂದೆ ಯಾವ ಶಕ್ತಿಗಳು ಅವರಿಗೆ ಅಡ್ಡಗಾಲಾಗಿದ್ವೋ ಅದೇ ಶಕ್ತಿಗಳು ಬಿಜೆಪಿನಲ್ಲಿ ತೆರೆಮರೆಯಲ್ಲಿ ಕೆಲವರ ಭುಜದ ಮೇಲೆ ಬಂದೂಕವನ್ನು ಇಟ್ಕೊಂಡು ಶೂಟ್ ಮಾಡ್ತಿರುವಂತಹ ರಿಪೋರ್ಟ್ಸ್ ನಮಗೆ ಬರ್ತಿದೆ. ಆಯ್ತಾ? ಇದರ ಪರಿಣಾಮವಾಗಿಯೇ ಯತ್ನಾಳ್ ಅವರ ಆರ್ಭಟ ಇದೆಯಲ್ಲ, ಯತ್ನಾಳು ಮತ್ತೆ ಜಾರಕಿಹೊಳಿ ಅವರ ಆರ್ಭಟ ಇದೆಯಲ್ಲ, ಒಂದು ಪಕ್ಷದ ಅಧ್ಯಕ್ಷನನ್ನ ಎಷ್ಟೊಂದು ಹೀನಾಯವಾಗಿ, ಒಬ್ಬ ಹಿರಿಯ ನಾಯಕನನ್ನ ಎಷ್ಟೊಂದು ಕೆಟ್ಟ ಶಬ್ದಗಳನ್ನ ಬಳಸಿ ವ್ಯಕ್ತಿಗತವಾಗಿ ನಿಂದಿಸುವ ಶೈಲಿಯಲ್ಲಿ, ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅಲ್ಲ ಅದು, ಪೊಲಿಟಿಕಲ್ ಡಿಫರೆನ್ಸಸ್ ಅಲ್ಲ, ವ್ಯಕ್ತಿಗತ ವೈಷಮ್ಯ ಇರುವಂತಹ ಸ್ಟೇಟ್ಮೆಂಟ್ ಅನ್ನು ಅವ್ರು ಮಾಡ್ತಿರೋದು ನೋಡಿದ್ರೆ ಈ ಒಂದು ಡಿಫರೆನ್ಸಸ್ ಪಾಲಿಟಿಕ್ಸ್ ಅನ್ನು ಕೂಡ ಮೀರಿದ್ದು ಅನ್ನೋ ತರ ಅಷ್ಟು ಅವರ ಸ್ಟೇಟ್ಮೆಂಟ್ಸ್ಗಳು, ಯತ್ನಾಳ್ ಅವರ ಟೀಕೆಗಳು, ಆ ಮಟ್ಟದ ಟೀಕೆಗಳು, ಇದು ನಿಜಕ್ಕೂ ಬಿಜೆಪಿನಲ್ಲಿ ದೊಡ್ಡ ಮಟ್ಟದ ಕಾಂಟ್ರವರ್ಸಿನ ಕ್ರಿಯೇಟ್ ಮಾಡ್ತಿರೋದು ನಮಗೆ ಗೊತ್ತಾಗ್ತಾ ಇದೆ. ಈ ಎರಡನೇದು, ಈಗಂತೂ ನೋಟಿಸ್ ಕೊಟ್ಟಿದ್ದಾರೆ, ನೋಟಿಸ್ ಕೊಟ್ಟ ನಂತರವೂ ಕೂಡ ಪ್ರಹಾರ ಮಾಡ್ತಿರೋದು ಮುಂದುವರೆದಿದೆ. ನಿನ್ನೆ ಅವ್ರು ನೋಟಿಸ್ ಬರ್ತಿದ್ದಂಗೆನೆ ಫಸ್ಟ್ ನೋಟಿಸ್ ಕ್ವಶನ್ ಮಾಡಿದ್ರು, ಆಮೇಲೆ ಅಣಗಿಸಿದ್ರು, ಯಡಿಯೂರಪ್ಪ ಅವ್ರನ್ನ ಅಣಗಿಸಿದ್ರು, ವಿಜೇಂದ್ರ ಅವ್ರನ್ನ ಮತ್ತೆ ಟೀಕೆ ಮಾಡಿದ್ರು, ಇವತ್ತು ಜಾರಕಿಹೊಳಿ ಅವರು ಮತ್ತೆ ಟೀಕೆ ಮಾಡಿದ್ದಾರೆ. ಅಂದ್ರೆ ನಾವು ಯಾವುದೇ ರೀತಿಯ ನೋಟಿಸಿಗಾಗ್ಲಿ ಅಥವಾ ಯಾವುದೇ ರೀತಿಯ ಒಂದು ವಾರ್ನಿಂಗಿಗಾಗ್ಲಿ ನಾವು ಜಗ್ಗಲ್ಲ ಅನ್ನುವಂತ ಸಂದೇಶ ಯತ್ನಾಳ್ ಅವರ ಬಣದಿಂದ ಪದೇ ಪದೇ ಸಿಗ್ತಾ ಇದೆ, ನೋಟಿಸ್ ಕೊಟ್ಟ ನಂತರವೂ ಕೂಡ. ಆದ್ರಿಂದ ಹೈಕಮಾಂಡ್ ಅವ್ರ ಮೇಲೆ ಕ್ರಮ ಕೈಗೊಳ್ಳುತ್ತಾ ಅಥವಾ ಅವ್ರನ್ನ ರಕ್ಷಿಸಲು ಕಾಣದ ಕೈಗಳು ಇದಾವ ಅನ್ನೋ ಪ್ರಶ್ನೆ ಗೊತ್ತಾಗುತ್ತೆ. ಆದ್ರಿಂದ ಶಿಸ್ತಿನ ಪಕ್ಷ ಅಂತ ಅವರು ಯದುಕುಮಾರ್ ಅವರು ಹೇಳಿದ್ರು, ಅವರೇನು ಯಾವುದನ್ನು ಮುಚ್ಚಿಟ್ಕೊಳ್ಳೋದಕ್ಕೇನು ಹೋಗ್ಲಿಲ್ಲ. ಪಕ್ಷದ ಪರಿಸ್ಥಿತಿಯ ಬಗ್ಗೆ ಒಂದ್ ರೀತಿನಲ್ಲಿ
ಆತ್ಮಾವಲೋಕನ ಮಾಡಿಕೊಳ್ಳುವ ಧ್ವನಿನಲ್ಲೇ ಹೆಚ್ಚು ಪ್ರಾಮಾಣಿಕವಾಗಿ ಯದುಕುಮಾರ್ ಅವರು ಮಾತಾಡಿದ್ರು. ನಾನು ಅವರ ಸ್ಟೇಟ್ಮೆಂಟ್ ಒಂದು ರೀತಿನಲ್ಲಿ ಆಗಿದ್ದೆಲ್ಲ ಸರಿ ಅನ್ನುವಂತಹ ಸ್ಟೇಟ್ಮೆಂಟ್ ಅಥವಾ ಡಿಪೆಂಡ್ ಮಾಡ್ಕೊಳ್ಳೋ ರೀತಿಯಲ್ಲಿ ಇರ್ಲಿಲ್ಲ. ಒಬ್ಬ ಕಾರ್ಯಕರ್ತನಾಗಿ, ಒಬ್ಬ ಸ್ಪೋಕ್ಸ್ ಮ್ಯಾನ್ ಆಗಿ ಹೆಚ್ಚು ಸೆನ್ಸಿಬಲ್ ಆಗೇ ಮಾತಾಡಿದ್ದಾರೆ. ಆದ್ರೂ ಕೂಡ ಒಂದು ನ್ಯಾಷನಲ್ ಪಾರ್ಟಿನಲ್ಲಿ, ಅದು ಈಗ ಕರ್ನಾಟಕದ ಮಟ್ಟಿಗೆ ಸೋತಿ ಸೊರಗಿರುವ ಪಾರ್ಟಿನಲ್ಲಿ ಈ ತರದ ಡೆವಲಪ್ಮೆಂಟ್ ಪ್ರತಿಪಕ್ಷವನ್ನ ವೀಕ್ ಮಾಡುತ್ತೆ. ಯಾವಾಗ್ಲೂ ಒಂದು ಪೊಲಿಟಿಕಲ್ ಸಿಸ್ಟಮ್ ಅಲ್ಲಿ ಪ್ರತಿಪಕ್ಷಗಳು ವೀಕ್ ಆಗಬಾರ್ದು. ಪ್ರತಿಪಕ್ಷಗಳು ಸೋತಿರ್ತವೆ, ನಾಳೆ ಗೆಲ್ತವೆ, ಅದೆಲ್ಲ ಸರಿ. ಒಂದು ಬಲಿಷ್ಠವಾದ ರೂಲಿಂಗ್ ಪಾರ್ಟಿ ಇರಬೇಕಾದ್ರೆ ಮತ್ತು ಪ್ರತಿಪಕ್ಷ ಯಾವ ಪಾರ್ಟಿನಲ್ಲಾಗಿರ್ಲಿ, ಅವ್ರ ಸಿದ್ಧಾಂತಗಳು ಏನೇ ಇರಲಿ, ದುರ್ಬಲ ಆಗೋದು ಒಳ್ಳೆಯ ಲಕ್ಷಣ ಅಲ್ಲ. ಆದ್ರೆ ಅಂತದ್ದೊಂದು ಡೆವಲಪ್ಮೆಂಟ್ ಬಿಜೆಪಿನಲ್ಲಿ ಕಾಣ್ತಾ ಇದೆ. ರೈಟ್, ಒಂದು ಸಣ್ಣ ಬ್ರೇಕ್ ತೊಗೊಂಡ್ಬಿಡ್ತೀನಿ, ಆಮೇಲೆ ನಂದನ್ ಕಶ್ಯಪ್ ಅವ್ರನ್ನ ಮಾತಾಡಿಸ್ತೀನಿ.